ಗಡಿ ಭಾಗವಾದ ಕಾಸರಗೋಡು ಜಿಲ್ಲೆಯಲ್ಲಿ ಮಧೂರು ಮಹಾಗಣಪತಿ ದೇವಸ್ಥಾನ ಭಾಳ ಫೇಮಸ್. ಅದರ ಒಂದು ರೀತಿಯಲ್ಲಿ ವಿನ್ಯಾಸ ಇದೆಯಲ್ಲ, ಅದೊಂದು ರೀತಿಯಲ್ಲಿ ಆ ವಾಸ್ತುಶಿಲ್ಪ ಭಾಳ ಅದ್ಭುತ. ಈ ಬಾರಿ ಅದು ಮತ್ತೊಮ್ಮೆ ಬ್ರಹ್ಮಕಲಶೋತ್ಸವಕ್ಕೆ ರೆಡಿ ಆಗ್ತಾ ಇದೆ. ಈಗ ದೊಡ್ಡ ಮಟ್ಟದಲ್ಲಿ ಅದು ಪ್ರತಿ ವರ್ಷ ಆಗತ್ತೆ. ನೀರು ಹೇಗೆ ತುಂಬಿಕೊಂಡಿದೆ ಆ ದೇವಸ್ಥಾನಕ್ಕೆ. ಮಧೂರು ಮಹಾಗಣಪತಿ ದೇವಸ್ಥಾನ, ಕಾಸರಗೋಡಿನಲ್ಲಿರುವ ಮಧೂರು ಮಹಾಗಣಪತಿ ದೇವಸ್ಥಾನ. ಆ ದೇವಸ್ಥಾನದ ವಾಸ್ತುಶಿಲ್ಪ ಭಾಳ ಅತ್ಯದ್ಭುತ ವಾಸ್ತು. ನೋಡಿ ಯಾವ ಥರ ಇದೆ ಅಂತೇಳಿ, ಸ್ವಲ್ಪ ಕೇರಳ ಮಾದರಿ. ಇದು ಮಧೂರು ಮಹಾಗಣಪತಿ ಟೆಂಪಲ್ ಕಂಪ್ಲೀಟ್ ಆಗಿ ಜಲಾವೃತಗೊಂಡಿದೆ. ಹೊಸದಾಗಿ ಜೀರ್ಣೋದ್ಧಾರ ಆಗಿತ್ತು ಮಧೂರು ಟೆಂಪಲ್. ಮಧೂರು ಮಹಾಗಣಪತಿ ಟೆಂಪಲ್ ಪ್ರತಿ 12 ವರ್ಷಕ್ಕೊಮ್ಮೆ ಇಲ್ಲಿ ಮೂಡಪ್ಪ ಸೇವೆ ಅಂಥೇಳಿ ಒಂದು ಕಾರ್ಯಕ್ರಮ ಆಗುತ್ತೆ. ದೊಡ್ಡ ಗಣಪತಿ ಇದು ಮದನಂತೇಶ್ವರ, ನಿಜವಾಗ್ಲೂ ಅನಂತೇಶ್ವರ ಟೆಂಪಲ್. ನಂತರ ಅದು ಗಣಪತಿಯ ಕಾರಣಕ್ಕಾಗಿ ಭಾಳ ಮತ್ತೆ ಫೇಮಸ್ ಆಯಿತು. ಅಲ್ಲಿ 12 ವರ್ಷಗಳಿಗೊಮ್ಮೆ ಮೂಡಪ್ಪ ಸೇವೆ ಅಂತ ಮಾಡ್ತಾರೆ. ಗಣಪತಿಗೆ ದೊಡ್ಡ ವಿಗ್ರಹ ಇದೆ. ಈ ಅಪ್ಪಂ ನೀವು ನೋಡಿರ್ಬೋದು, ಅಪ್ಪಂ ಅದನ್ನು ಮಾಡಿ 12 ವರ್ಷಕ್ಕೊಮ್ಮೆ ಇಡೀ ಗಣಪತಿಯನ್ನು ಅದನ್ನು ಮುಚ್ತಾರೆ. ಮೂಡಪ್ಪ ಸೇವೆ ಅಂತ ಕರೀತಾರೆ. ಭಾಳ ಫೇಮಸ್ ಆ ಭಾಗದಲ್ಲಿ ಮಧೂರು ಮಹಾಗಣಪತಿ ಟೆಂಪಲ್. ನೋಡಿ ಅದರ ವಿನ್ಯಾಸದ ಬಗ್ಗೆ ಹೇಳಿದೆ ನಾನು. ಈ ಥರ ಇರುತ್ತೆ ಟೆಂಪಲ್. ನಮ್ಮ ಕಡೆ ಇರೋ ಟೆಂಪಲ್ ಮತ್ತು ಇಲ್ಲಿಯ ವ್ಯತ್ಯಾಸ ನೋಡಿ ನೀವು. ನೋಡಿ ಈ ಥರ ಹಾಗೇನೇ ಹೋಗಿ ಪೂಜೆ ಮಾಡ್ತಾ ಇದ್ದಾರೆ. ಇನ್ನು ಉಡುಪಿಯಲ್ಲಿ ಕೂಡ ರಾತ್ರಿ ಸುರಿದ ಮಳೆಗೆ ಅಪಾರ ಹಾನಿ ಸಂಭವಿಸಿದೆಯಂತೆ. ಗಾಳಿ ವರುಣಾರ್ಭಟಕ್ಕೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಇಂದ್ರಾಣಿ ಬಳಿ ಬೃಹತ್ ಗಾತ್ರದ ಮರ ಬಿದ್ದಿದೆ. ಮರ ಲೈಟ್ ಕಂಬಗಳಿಗೆ ಬಿದ್ದಿದೆ. 8 ಲೈಟ್ ಕಂಬಗಳು ಅದು ಕೂಡ ಧರಾಶಾಹಿಯಾಗಿದೆ. ದೊಡ್ಡ ಮರ ಇಂದ್ರಾಣಿ ಬಳಿ ಇದು ಲೈಟ್ ಕಂಬಕ್ಕೆ ಬಿದ್ದಿದೆ. ಒಂದೆರಡಲ್ಲ ಲೈಟ್ ಕಂಬ, 7-8 ಲೈಟ್ ಕಂಬ ಧರಾಶಾಹಿಯಾಗಿದೆ. ವಿದ್ಯುತ್ ಕಂಬ. ಶಾಂತಾರು ಸಮೀಪದ ಮಳೆಯಿಂದ ನೆರೆ ಬಂದಿದೆ. ಕೃತಕ ನೆರೆ ಅಂತಂದರೆ ನೆರೆ ನೀರು ಜಾಸ್ತಿ ಬಂದಿದೆ ಅಂತ. ನೆರೆ ಬರೋದನ್ನು ನೀರು ಜಾಸ್ತಿ ಬಂದರೆ ನೆರೆ ಅಂತಾರೆ. ಆ ಭಾಗದಲ್ಲಿ ಸಾಕಷ್ಟು ಮಳೆಯಾಗಿದೆ. ಮಂಗಳೂರು ಭಾಗದಲ್ಲೂ ಮಳೆಯಾಗಿದೆ. ಮಂಗಳೂರಿನಲ್ಲಿ ನಿನ್ನೆ ಒಂದು ಕುಟುಂಬದ 4 ಮನೆ ಬಿದ್ದ ಕಾರಣಕ್ಕಾಗಿ 4 ಮೃತಪಟ್ಟಿದ್ದರು. ಆಮೇಲೆ ಮಡಿಕೇರಿ ಭಾಗದಲ್ಲೂ ಮಳೆ, ಮಲೆನಾಡು ಭಾಗದಲ್ಲೂ ಮಳೆ. ಬಟ್ ಮಳೆ ಕಾಮನ್, ಇಲ್ಲಿ ಮಳೆ ಕಾಮನ್. ಆಗುವಂಥ ಅನಾಹುತಗಳ ಬಗ್ಗೆ, ಅನಾಹುತಗಳು ಕೂಡ ಕಾಮನ್. ಯಾಕಂದರೆ ದಟ್ಟವಾಗಿ ಮರಗಳು ಬೆಳೆದಿರ್ತವೆ, ಮಲೆನಾಡು ಪ್ರದೇಶ ಇರುತ್ತೆ. ಆದರೆ ಬೆಂಗಳೂರಲ್ಲಿ ಮರ ಬೀಳುತ್ತಲ್ಲ, ಆ ಥರ ಅಲ್ಲ ಈ ಮರ ಬೀಳೋದು ಅಂತಂದರೆ. ಬೆಂಗಳೂರಿನ ಮರಗಳು ಹೇಗಿರುತ್ತೆ ಅಂದರೆ ಅದು ಗಟ್ಟಿ ಇರೋದಿಲ್ಲ. ಈ ಮೇಫ್ಲವರ್ ಖ್ಯಾತಿಯ ಮರಗಳೆಲ್ಲ ಆಗಿರುತ್ತೆ, ಬಿದ್ದೋಗ್ಬಿಡ್ತದೆ. ಇಲ್ಲಿ ಹಾಗಲ್ಲ, ಮರ ಗಟ್ಟಿ ಇರುತ್ತೆ. ಆದರೆ ಭೂಕುಸಿತ, ಮಣ್ಣು ಕುಸಿತ ನೋಡಿ. ಒಂದು ಕಡೆ ಭಾಗಮಂಡಲದಲ್ಲಿ ಭಾರಿ ಮಳೆ, ಮಡಿಕೇರಿ. ಆಮೇಲೆ ಮಡಿಕೇರಿಯಲ್ಲಿ ಕಾಂಪೌಂಡ್ ಕುಸಿತ ಉಂಟಾಗಿದೆ. ಇನ್ನೊಂದು ಕಡೆ ದೇವಸ್ಥಾನ, ಅನೇಕ ಕಡೆ ದೇವಸ್ಥಾನ ಮುಳುಗಡೆಯಾಗಿದೆ, ವಿಶೇಷವಾಗಿ ಮದನಂತೇಶ್ವರ ದೇವಸ್ಥಾನ. ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಬ್ರಹ್ಮಾವರ, ಕುಂದಾಪುರ, ಬ್ರಹ್ಮಾವರ, ಉಡುಪಿ ಅಲ್ಲಿ ರೋಡ್ ಮೇಲೆ ನೀರು ಯಾವ ರೀತಿ ಇದೆ. ಆಮೇಲೆ ಕೆಲವು ಕಡೆ ತುಂಬಿ ಹರಿದಿದೆ ಕಾಲುವೆ. ವಿದ್ಯುತ್ ಕಂಬಗಳು ಬಿದ್ದಿದೆ. ಇದು ಭಾಳ ಡೇಂಜರ್ ಸಮ್ಟೈಮ್ಸ್. ಮಂಗಳೂರು ರಿಪೋರ್ಟರ್ ದಿನೇಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ನಿಮ್ಮ ವ್ಯಾಪ್ತಿಗೆ ಬರುವಂಥ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಏನೇನೆಲ್ಲ ಆಗಿದೆ? ಅಂದರೆ ನಾವಿಲ್ಲಿ ವಿಧಾನಸಭಾ ಕ್ಷೇತ್ರ ಅಂತ ಹೇಳಕ್ಕೆ ಬರಲ್ಲ,
ಯಾವೆಲ್ಲ ಭಾಗದಲ್ಲಿ ಮಳೆಯಾಗಿದೆ, ತೊಂದರೆ ಉಂಟಾಗಿದೆ. ನಿನ್ನೆ ಕೂಡ 4 ಮೃತಪಟ್ಟಿದ್ದಾರೆ. ಏನಾದರೂ ರಜೆ ಘೋಷಣೆ ಆಗಿದೆ ಜಿಲ್ಲಾಧಿಕಾರಿಗಳಿಂದ. ಮುನ್ನೆಚ್ಚರಿಕಾ ಕ್ರಮ ಏನಾದರೂ ಆಗಿದೆಯಾ ಮೀನುಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಎಲ್ಲ? ಹೌದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಮಂಗಳೂರು ಸೇರಿದಂತೆ ಮಂಗಳೂರಿನ ಹೊರವಲಯವಾದಂಥ ಬೆಳ್ತಂಗಡಿ, ಪುತ್ತೂರು, ಸುಳ್ಯ, ಮೂಡಬಿದ್ರೆ ಈ ಭಾಗದಲ್ಲೂ ಕೂಡ ಸಾಕಷ್ಟು ಮಳೆ ಸುರಿತಾ ಇದೆ. ಮಳೆ ಸುರಿತ ಪರಿಣಾಮವಾಗಿ ಕೆಲವೊಂದು ಕಡೆ ಅನಾಹುತಗಳು ಕೂಡ, ದುರ್ಘಟನೆಗಳು ಕೂಡ ಸಂಭವಿಸ್ತಾನೆ ಇರುತ್ತೆ. ನಿನ್ನೆ ಮನೆ ಕುಸಿದು 4 ಸಾವನ್ನಪ್ಪಿದ್ರು. ಇವತ್ತು ಏನು ಪುತ್ತೂರಿನಲ್ಲಿ ಒಂದು ಮನೆ ಕುಸಿದು 2 ಗಾಯಗೊಂಡಿದೆ. ನಂತರ ಏನು ವಿದ್ಯುತ್ ಕಂಬದಿಂದ ತಂತಿ ಕಡಿದು ಬಿದ್ದು ಅದನ್ನು ಸ್ಪರ್ಶಿಸಿದಂಥ ಕಾರಣವಾಗಿ 2 ಮೃತಪಟ್ಟಿದ್ರು. ಜೊತೆಗೆ ಒಂದಷ್ಟು ಈ ರೀತಿಯಾದ ದುರ್ಘಟನೆಗಳು ನಡೀತಾ ಇದೆ. ಮತ್ತು ದಕ್ಷಿಣ ಕನ್ನಡದಲ್ಲಿ ಜೀವನದಿಗಳಂದ್ರೆ ಇಲ್ಲಿನ ಜೀವನದಿಗಳು ಕೂಡ ತುಂಬಿ ಹರಿತಾ ಇರುವಂಥದ್ದು, ಸಮುದ್ರ ಪ್ರಕ್ಷುಬ್ಧಗೊಂಡು ಅಬ್ಬರಿಸ್ತಾ ಇರುವಂಥದ್ದು, ದೊಡ್ಡ ದೊಡ್ಡ ಅಲೆಗಳು ಬಂದು ಏನು ದಡಕ್ಕೆ ಅಪ್ಪಳಿಸ್ತಾ ಇರುವಂತಹ ದೃಶ್ಯಗಳು ಕೂಡ ನಡೀತಾನೆ ಇದೆ. ಮತ್ತು ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಕೆಲವೊಂದು ಕ್ರಮಗಳನ್ನು ಕೂಡ ಕೈಗೊಂಡಿರುವಂಥದ್ದು. ಅಂದರೆ ಶಾಲಾ ಏನು ಪ್ರಾಥಮಿಕ, ಪ್ರೌಢ ಮತ್ತು ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಿರುವಂಥದ್ದು. ಜೊತೆಗೆ ಮೀನುಗಾರರು ಸದ್ಯ ಆಳ ಸಮುದ್ರದ ಮೀನುಗಾರಿಕೆ ಇರೋದಿಲ್ಲ, ಆದರೆ ನಾಡ ದೋಣಿ ಮೀನುಗಾರರು ಮೀನುಗಾರಿಕೆ ನಡೆಸ್ತಾರೆ. ಇಂಥವರಿಗೂ ಕೂಡ ಎಚ್ಚರಿಕೆ ನೀಡಿರುವಂಥ, ಅಂದರೆ ರೆಡ್ ಅಲರ್ಟ್. ನೋಡಿ, ಮತ್ತೊಮ್ಮೆ ನೋಡ್ತಾ ಇದ್ದೀರಿ ನೀವು. ಇದು ಒನ್ಸ್ ಅಗೇನ್ ಮಧುರು ಟೆಂಪಲ್, ಮಧುರು ಮಹಾಗಣಪತಿ ಟೆಂಪಲ್, ಮಧುರು ಮಹಾಗಣಪತಿ ಟೆಂಪಲ್. ಮತ್ತೆ ಇದು ಜೀರ್ಣೋದ್ಧಾರ ಆಗಿ ಮಧುರು ಮಹಾಗಣಪತಿ ಟೆಂಪಲ್ ಆ ಭಾಗದಲ್ಲಿ ಭಾಳ ಫೇಮಸ್. ಅದು ಅಲ್ಲಿಯ ಗಣಪತಿ ಭಾಳ ಫೇಮಸ್. ನೀವು ಯಾವತ್ತಾದರೂ ಕಾಸರಗೋಡು ಭಾಗಕ್ಕೆ ಹೋದರೆ ಇಲ್ಲಿ ಅಪ್ಪಂ ಭಾಳ ವಿಶೇಷ. ಇಲ್ಲಿಯ ಪ್ರಸಾದ ಅಪ್ಪಂ ಭಾಳ ವಿಶೇಷ. ಮೂಡಪ್ಪ ಸೇವೆ 12 ವರ್ಷಗಳಿಗೊಮ್ಮೆ ನಡೆಯುತ್ತೆ. ಆಮೇಲೆ ಇಲ್ಲೊಂದು ವಿಶೇಷ ಪೂಜೆ ಇದೆ, ಉದಯಾಸ್ತಮಾನ ಪೂಜೆ ಅಂತಿದೆ, ಭಾಳ ಫೇಮಸ್ ಪೂಜೆ ಇಲ್ಲಿ. ಆಮೇಲೆ ಟಿಪ್ಪು ಆಕ್ರಮಣದ ಬಗ್ಗೆ ಕೂಡ ಅಲ್ಲಿ ಒಂದು ಕುರುಹು ಇದ್ದಂಗಿದೆ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.